ಸೇಡಂ ತಾಲೂಕಿನ ನಾಡೇಪಲ್ಲೆ ಸಿಲಾರ್ಕೋಟ ಮೇದಕ ಮಾರ್ಗವಾಗಿ ಬಸ್ ಹೊಸ ವ್ಯವಸ್ಥೆ ಮಾಡಿಕೊಡಬೇಕೆಂದು ಡಿಸೆಂಬರ್ 29ರಂದು ಶಾಲಾ ಮಕ್ಕಳು ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆ ಕುರಿತು ನಮ್ಮ ಭಾರತ ವೈಭವ್ ನ್ಯೂಸ್ ವರದಿ ಮಾಡಲಾಗಿತ್ತು. ಸದರಿ ವರದಿಗೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ದಿನಾಂಕ 9/1/2026ರಂದು ಸೇಡಂ ಗುರುಮಟ್ಕಲ್ ವಾಯಾ ಸಿಲಾರ್ಕೋಟ ಮೇದಕ ಮಾರ್ಗವಾಗಿ ಹೊಸ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಹೊಸ ಬಸ್ ವ್ಯವಸ್ಥೆ ಮಾಡಿದ ಸಂದರ್ಭದಲ್ಲಿ ಸಿಲಾರ್ಕೋಟ್ ಬಸ್ ನಿಲ್ದಾಣದ ಹತ್ತಿರ ಬಸ್ಗೆ ಪೂಜೆ ಸಲ್ಲಿಸಿ ಚಾಲಕರಿಗೆ ಮತ್ತು ಕಂಡಕ್ಟರ್ ಅವರಿಗೆ ಸನ್ಮಾನ ಮಾಡಿ ಸಂಚಾರ ಮುಂದುವರಿಸಿ ಕೊಡಲಾಯಿತು. ಈ ಸಂದರ್ಭದಲ್ಲಿ ಭಾರತ ವೈಭವ್ ಪತ್ರಕರ್ತರಾದ ವೆಂಕಟಪ್ಪ ಕೆ ಸುಗಾಲ್ ಅವರು ಮಾತನಾಡಿ ಅಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸಿದರು. ಇವತ್ತು ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥ ಪ್ರತಿಫಲವಾಗಿ ಇವತ್ತು ಹೊಸ ಬಸ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಸೇಡಂ ಡಿಪೋ ಮ್ಯಾನೇಜರ್ ಮತ್ತು ಇದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸೇಡಂ ತಾಲೂಕಿನಿಂದ ನಮ್ಮ ಜಿಲ್ಲಾಕೋಟ್ ಮಾರ್ಗವಾಗಿ ಇದೇ ಬಸ್ಸು ಹೊಸ ಬಸ್ಸನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇರತಕ್ಕಂಥ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತಂದು ಹಾಗೆ ಸಂಜೆ ಕೂಡ 5 ಗಂಟೆಗೆ ಈ ಬಸ್ಸು 5 ಗಂಟೆಗೆ ಗುರುಮಿಟ್ಕಲಿಂದ ಬಿಡುತ್ತದೆ ಸಂಜೆ ಸಮಯಕ್ಕೆ. ಮತ್ತೆ ಇವಾಗ ಬೆಳಿಗ್ಗೆ 8 ಗಂಟೆಗೆ ಸೇಡಂ ಡಿಪೋದಾಗ ಬಿಟ್ಟು ಮತ್ತೆ ಈಗ 9 ಇಲ್ಲಿಂದ ಹೋಗ್ತದೆ. ಮತ್ತೆ ಇದನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ಮತ್ತು ನಮ್ಮ ಡಿಪೋ ಮ್ಯಾನೇಜರ್ ಅವರಿಗೆ ಮತ್ತು ಸಾರಿಗೆ ಇಲಾಖೆಗೆ ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಶಶಿಧರ್ ಸಾಹುಕಾರ್, ರಮೇಶ್ ಮುದಿರಾಜ್, ವೆಂಕಟೇಶ್ ಕಲಾಲ್, ಮಲ್ಲೇಶ್ ಬೇಶೆ, ನವೀನ್ ಕುಮಾರ್ ಕುರುಕು ಸೇರಿದಂತೆ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.